ಹಾಯ್ ಎಲ್ರಿ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ದೊಡ್ಡ ದೊಡ್ಡ ಸಿನಿಮಾಗಳು ರಿಲೀಸ್ಗೂ ಮುಂಚೆನೇ ಬಹು ಬೇಡಿಕೆಯಲ್ಲಿರ್ತವೆ. ಸೊ ಅಷ್ಟೇ ಅಲ್ಲದೆ ಅದಕ್ಕೆ ತಕ್ಕ ಹಾಗೇನೆ ಸಿನಿಮಾ ರಿಲೀಸ್ಗೂ ಮುಂಚೆನೇ ಅಷ್ಟರ ಮಟ್ಟಿಗೆ ಒಂದು ರೆಕಾರ್ಡ್ ಬ್ರೇಕನ್ನು ಮಾಡುತ್ತೆ. ಅದ್ರ ಜೊತೆಗೇನೆ ಕಲೆಕ್ಷನ್ ಕೂಡ ಮಾಡುತ್ತೆ. ಆದರೂ ಕೂಡ ನಿಜವಾಗ್ಲೂ ಒಂದು ದೊಡ್ಡ ಮಟ್ಟದಲ್ಲೇ ಇರುತ್ತೆ ಸಿನಿಮಾ ಅಂತಲೇ ಎಲ್ಲ ಭಾವಿಸಿರ್ತೀವಿ. ಏನಕ್ಕೆ ಅಂತ ಅಂದರೆ ಈಗ ಸದ್ಯಕ್ಕೆ ಸೌಂಡ್ ಮಾಡ್ತಾ ಇರೋದು ಟಾಕ್ಸಿಕ್ ಕೂಡ ಇದೇ ವಿಚಾರದಲ್ಲಿ. ರಿಲೀಸ್ಗೂ ಮುನ್ನವೇ ಒಂದು ಭರ್ಜರಿ ಮೊತ್ತವನ್ನು ಒಂದು ಕಲೆಕ್ಟ್ ಮಾಡಿದೆ. ಸೊ ಏನು ಕತೆ, ಏನು ವಿಚಾರ, ಇದ್ರ ಬಗ್ಗೆ ಮಾತಾಡ್ತೀನಿ, ತಿಳಿಸ್ತೀನಿ ಅಂತ ಹೇಳ್ತಾ ಸ್ಟುಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಾವು ಮುಂಚೆ ಚಾನಲ್ಗೆ ಇನ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಇದೇ ಮಾರ್ಚ್ 19ನೇ ತಾರೀಕಿಗೆ ರಿಲೀಸ್ ಆಗ್ತಿರುವಂಥ ಸಿನಿಮಾ ಏನಿದೆ ಟಾಕ್ಸಿಕ್ಕಿಗೆ ತುಂಬಾ ಒಂದು ವೇಟಿಂಗಲ್ಲಿರುವಂಥದ್ದು. ಈಗ ಗೊತ್ತಿರೋ ಹಾಗೆಯೇ ಎಲ್ಲ ಒಂದು ಡಿಸ್ಟ್ರಿಬ್ಯೂಷನ್ಸ್ ಬಗ್ಗೆನೂ ಕೂಡ ಒಂದು ಅನೌನ್ಸ್ಮೆಂಟ್ ಅಫಿಷಿಯಲ್ ಆಗಿ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೇನೆ ಅದರಿಂದ ಬಂದಿರುವಂಥ ಒಂದು ಅಮೌಂಟ್ ಏನಿದೆ ಈಗ ಎಲ್ಲ ಒಂದು ಕ್ಯಾಲ್ಕುಲೇಟ್ ಮಾಡೋದಾಯಿತು ಅಂದರೆ ಟೋಟಲ್ ಈಗ 650 ಹತ್ತತ್ರ ಒಂದು 650 crores ಕಲೆಕ್ಟ್ ಆಗಿರುವಂಥದ್ದು. ಸೊ ಈಗ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆನೇ ಭರ್ಜರಿ ಗಳಿಕೆಯನ್ನು ಮಾಡ್ಕೊಂಡಿರುವಂಥದ್ದು. ಇನ್ನು OTT ವಿಚಾರದಲ್ಲಿ ಈ ಒಂದು ಟಾಕ್ಸಿಕ್ ತುಂಬಾ ಸೌಂಡ್ ಮಾಡ್ತಾ ಇದೆ. ಇದ್ರ ಬಗ್ಗೆ ಮಾತಾಡಲೇಬೇಕು. ಏನಕ್ಕೆ ಅಂತಂದರೆ ಒಂದು ದೊಡ್ಡ ಮಟ್ಟದ ಸಿನಿಮಾ ಬರ್ತಾ ಇದೆ ಅಂತಂದಾಗ ಸೊ ಎಲ್ಲ ಒಂದು OTT ಪ್ಲ್ಯಾಟ್ಫಾರ್ಮ್ಗಳು ಕಾಯ್ತಾ ಕೂತಿರುತ್ತೆ. ಏನಕ್ಕೆ ಅಂತಂದರೆ ಕಾಂಪಿಟೇಷನ್ ಇರುತ್ತೆ, ನಮಗೆ ಬೇಕು ಅನ್ನುವಂಥದ್ದು. ಸೊ ಈಗ ಟಾಕ್ಸಿಕ್ ಸಿನಿಮಾವು ಕೂಡ ಅದೇ ರೀತಿಲಿ ವೇಟಿಂಗಲ್ಲಿರುವಂಥದ್ದು. ಆಲ್ಮೋಸ್ಟ್ ಈಗ ಎಲ್ಲ ಒಂದು OTT ಪ್ಲ್ಯಾಟ್ಫಾರ್ಮ್ಗಳಾಗಿರ್ಬೋದು, ನೆಟ್ಫ್ಲಿಕ್ಸ್ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ZEE5 ಆಗಿರ್ಬೋದು, ಸೊ ಇನ್ನಿತರಿಗೆ ಯಾವ್ಯಾವ ಪ್ಲ್ಯಾಟ್ಫಾರ್ಮ್ಸ್ಗಳಿದ್ದಾವೆ ಎಲ್ಲರೂ ಕೂಡ ನಾವು ತಗೋಬೇಕು ಅನ್ನೋ ನಿಟ್ಟಿನಲ್ಲಿ ಇರುವಂಥ ವಿಚಾರ. ಆ್ಯಂಡ್ ಆಲ್ಮೋಸ್ಟ್ ಟಾಕ್ಸಿಕ್ ಸಿನಿಮಾ ಏನಿದೆ ಸೊ ರಿಲೀಸ್ ಆಗೋಕ್ಕಿಂತ ಮುಂಚೆನೆ ಹತ್ತತ್ರ ಒಂದು 1,000 ಕೋಟಿಯನ್ನು ಗಳಿಕೆಯನ್ನು ಮಾಡುವಂಥ ನಿರೀಕ್ಷೆಯಲ್ಲಿದೆ. 1,000 ಕೋಟಿ ಅಥವಾ 1,000 ಕೋಟಿಗಿಂತಲೂ ಮೇಲೂ ಕೂಡ ಆಗ್ಬೋದು. ಸೊ ಎಲ್ಲ ಆಲ್ಮೋಸ್ಟ್ ರಿಲೀಸ್ಗೂ ಮುಂಚೆನೆ ಇಷ್ಟೊಂದು ಗಳಿಕೆಯನ್ನು ಮಾಡಿಕೊಳ್ಳುವಂಥ ಒಂದು ಟಾಕ್ಸಿಕ್ ಸಿನಿಮಾ ಇನ್ನು ರಿಲೀಸ್ ಆದಮೇಲೆ ಇನ್ನು ಆಡಿಯನ್ಸ್ಗಳು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿದ್ಮೇಲೆ ಅದ್ರ ಗಳಿಕೆ ಇನ್ನೂ ಒಂದು ದುಪ್ಪಟ್ಟಾಗುತ್ತೆ. ಆ್ಯಂಡ್ ಈ ಒಂದು ಟಾಕ್ಸಿಕ್ ಸಿನಿಮಾ ಏನಿದೆ ಒಂದು ಕನ್ನಡದ ಮತ್ತೊಂದು ಗರಿಯನ್ನು ಎತ್ತುಕೊಂಡು ಹೋಗುವಂಥ ಸಿನಿಮಾ ಮತ್ತು ಕಲೆಕ್ಷನ್ ವೈಸಲ್ಲಿ ಆಗಿರ್ಬೋದು ಮತ್ತು ಸಿನಿಮಾ ವೈಸಲ್ಲಿ ಆಗಿರ್ಬೋದು. ಸೊ ದೊಡ್ಡ ಮಟ್ಟಕ್ಕೆ ಒಂದು ಈ ಸಿನಿಮಾ ಮಾಡಿರುವಂಥದ್ದು ಆ್ಯಂಡ್ ಈ ಸಿನಿಮಾ ದೊಡ್ಡ ಮಟ್ಟಕ್ಕೆ ಮುಟ್ಟುವಂಥದ್ದು ಎಲ್ಲ ಲಕ್ಷಣಗಳು ಈಗ ಒಂದು ಕಾಣ್ತಾ ಇರುವಂಥ ವಿಚಾರ. ಆ್ಯಂಡ್ ನನಗೆ ಅನಿಸಿದ್ದೇನು ಅಂತಂದರೆ ಸೊ ಸಿನಿಮಾಗೆ ಎಲ್ಲರೂ ಕೂಡ ವೇಟಿಂಗಲ್ಲಿದ್ದೀವಿ. ಆ್ಯಂಡ್ ಈಗ ಡಿಸ್ಟ್ರಿಬ್ಯೂಷನ್ಸ್ ಬಗ್ಗೆ ಕೂಡ ಮಾತಾಡ್ತಾ ಇದ್ದಾರೆ. ಆ್ಯಂಡ್ ವರ್ಲ್ಡ್ ವೈಡ್ ಡಿಸ್ಟ್ರಿಬ್ಯೂಷನ್ಸ್ ಕೂಡ ಈಗ ಆಲ್ರೆಡಿ ಗೊತ್ತಾಗಿದೆ. PHF ಅನ್ನೋ ಒಂದು ಕಂಪನಿ ಏನಿದೆ ಸೊ ಅವರು ಕೂಡ ಒಂದು ಡಿಸ್ಟ್ರಿಬ್ಯೂಷನ್ನ ಮಾಡ್ತಾ ಇರುವಂಥದ್ದು. ಸೊ ಇದೆಲ್ಲ ಒಂದು ಕಡೆ ಆಯಿತು ಅಂತಂದರೆ ಸೊ ಈಗ OTT ಪ್ಲ್ಯಾಟ್ಫಾರ್ಮ್ನವ್ರದ್ದು ಒಂದು ಬೇಡಿಕೆಗಳು ಜಾಸ್ತಿ ಆಗಿರುವಂಥದ್ದು, ನಾವು ತಗೋಬೇಕು ಅನ್ನುವಂಥದ್ದು. ಆ್ಯಂಡ್ ಕಲೆಕ್ಷನ್ ವೈಸು ಈಗ ಆಫ್ಟರ್ ರಿಲೀಸ್ಗೂ ಮುಂಚೆನೇ ಇಷ್ಟೊಂದು ಕಲೆಕ್ಷನ್ ಮಾಡಿದೆ ಅನ್ನುವಂಥದ್ದಾಗಿರ್ಬೋದು. ಸೊ ಎಲ್ಲ ಸಿನಿಮಾದ ಒಂದು ವೇಟಿಂಗ್ ಎಷ್ಟಿದೆ ಅನ್ನುವಂಥದ್ದು ಆ್ಯಂಡ್ ಆ ಸಿನಿಮಾದ ಒಂದು ಇಂಪ್ರೆಷನ್ ಎಷ್ಟಿದೆ ಅನ್ನುವಂಥದ್ದು ಈ ಮುಖಾಂತರವಾಗಿ ಕಾಣ್ತಾ ಇದೆ. ಸೊ ನನಗನ್ನಿಸ್ತಾ ಇರೋದೇನು ಅಂತಂದರೆ ಐ ಥಿಂಕ್ ಈ ಟಾಕ್ಸಿಕ್ ಸಿನಿಮಾ ನಿಜವಾಗ್ಲೂ ಕೂಡ ಕನ್ನಡದಲ್ಲಿ ಇನ್ನೊಂದು ಮೈಲಿಗಲ್ಲಾಗೋಕ್ಕೆ ರೆಡಿಯಾಗಿದೆ. ಅದು ಮಾತ್ರ ಯಾವುದೇ ಡೌಟ್ ಇಲ್ಲ. ಬಟ್ ವೇಟಿಂಗ್ ಫಾರ್ ಟಾಕ್ಸಿಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನಗೆ ಅನಿಸಿದ್ದೇನು ಅಂತಂದರೆ ಈ ಸಿನಿಮಾಗೆ ಬಹುಶಃ ನನ್ನ ಪ್ರಕಾರ ಇಡೀ ಪ್ರಪಂಚಾದ್ಯಂತ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಯಾಕೆಂದರೆ ಆಫ್ಟರ್ ರಾಕಿ ಬೈ ಕ್ಯಾರೆಕ್ಟರ್ ನೋಡಿದ ಮೇಲೆ ಸೊ ಇದರಲ್ಲಿ ಯಶ್ ಅವರನ್ನು ಒಂದು ಯಾವ ರೀತಿ ಕಾಣಬಹುದು, ಅವರ ಒಂದು ಸ್ವ್ಯಾಗ್ ಆಗಿರ್ಬೋದು, ಅವರ ಒಂದು ಸ್ಟೈಲ್ ಆಗಿರ್ಬೋದು, ಆ್ಯಂಡ್ ಅವರ ಒಂದು ಕೆಲವೊಂದು ಗೆಸ್ಟ್ ಚಾರ್ಜ್ಗಳಾಗಿರ್ಬೋದು. ಸೊ ಆ ಸಿನಿಮಾಗೂ KGFಗೂ ಮತ್ತು ಟಾಕ್ಸಿಕ್ ಸಿನಿಮಾಗೂ ಹೇಗಿರುತ್ತೆ ಒಂದು ಕ್ಯೂರಿಯಾಸಿಟಿ ಎಲ್ಲರೂ ಕೂಡ ಇದೆ. ಆ್ಯಂಡ್ ಟಾಕ್ಸಿಕ್ ಸಿನಿಮಾದ ಮುಂದಿನ ಅಪ್ಡೇಟು ಕೂಡ ತುಂಬ ಜನ ಕಾಯ್ತಾ ಇದ್ದಾರೆ. ಆ್ಯಂಡ್ ಆಲ್ಮೋಸ್ಟ್ ನನಗನ್ಸೋ ಪ್ರಕಾರ ಡೈರೆಕ್ಟಾಗಿ ಸಿನಿಮಾ ತಂಡ ಟ್ರೈಲರ್ಗೆ ಬರಬಹುದು. ಇವರು ಇಷ್ಟು ಒಂದು ಇಂಪ್ರೆಷನ್ ಇರೋದ್ರಿಂದ ಡೈರೆಕ್ಟಾಗಿ ಟ್ರೈಲರ್ಗೆ ಬರೋಣ ಅಂತ ಪ್ಲ್ಯಾನ್ ಮಾಡಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ನಾನು ಟ್ರೈಲರ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದ್ರ ಒಳಗೆ ಏನಾದರೂ ಒಂದು ಪೋಸ್ಟರ್ ಮುಖಾಂತರವಾಗಿ ಏನಾದರೂ ಒಂದು ಅಪ್ಡೇಟ್ ಕೊಡ್ತಾರಾ ಅಂತ ವೇಟಲ್ಲಿ ಇದ್ದೀನಿ. ಸೊ ನೋಡೋಣ, ನಿಮಗೆ ಅನಿಸುತ್ತೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ನಮ್ಮ ಕನ್ನಡ ಸಿನಿಮಾ ರಿಲೀಸ್ಗೂ ಮುಂಚೆನೇ ಕೆವಿನ್ ಪ್ರೊಡಕ್ಷನಲ್ಲಿ ನಿರ್ಮಾಣವಾಗಿರುವಂಥ ಈ ಸಿನಿಮಾ ಇಷ್ಟರ ಮಟ್ಟಿಗೆ ಹೆಸರು ಮಾಡ್ತಾ ಇದೆ, ಇಷ್ಟರ ಮಟ್ಟಿಗೆ ಸೌಂಡ್ ಮಾಡ್ತಾ ಇದೆ, ಇಷ್ಟರ ಮಟ್ಟಿಗೆ ಸಿನಿಮಾ ರಿಲೀಸ್ಗೆ ಮುಂಚೆನೇ ಕಲೆಕ್ಷನ್ ಮಾಡ್ತಾ ಇದೆ. ಸೊ ಅವು ನಿಜವಾಗ್ಲೂ ಒಂದು ಗ್ರೇಟ್ ಥಿಂಗು. ಆ್ಯಂಡ್ ವೇಟಿಂಗ್ ಫಾರ್ ದಿ ಟಾಕ್ಸಿಕ್ ಅಂತ ಹೇಳ್ತಾ ಇದ್ದೀನಿ. ಸೊ ಈ ಎಲ್ಲ ಒಂದು ಟೈಮ್ ಏನಿದೆ ಟಾಕ್ಸಿಕ್ನ ಒಂದು ಬೆಸ್ಟ್ ಟೈಮಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಮಾರ್ಚ್ 19ಕ್ಕೆ ರಿಲೀಸ್ ಆಗ್ತಾ ಇರುವಂಥದ್ದು ಇನ್ನೂ ಡಬಲ್ ಕ್ರೇಜ್ ಅಂತಲೇ ಹೇಳ್ಬೋದು. ಸೊ ಇನ್ನು ಕೌಂಟ್ ಡೌನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಆಲ್ರೆಡಿ. ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಇನ್ನೇನು ಆಲ್ಮೋಸ್ಟ್ ಹತ್ತತ್ರ 1 ತಿಂಗಳು 10 ದಿನ ಇದೆ ಅಂತಲೇ ಹೇಳ್ಬೋದು ಅಷ್ಟೇ. ಸೊ ನೋಡೋಣ, ವೇಟಿಂಗ್ ಫಾರ್ ಟಾಕ್ಸಿಕ್. ಆ್ಯಂಡ್ ನಿಮಗೇನು ಅನಿಸುತ್ತೆ ಈ ಟಾಕ್ಸಿಕ್ನ ಈ ಇಷ್ಟರ ಮಟ್ಟಿಗೆ ಒಂದು ಇಂಪ್ರೆಷನ್ ಕ್ರಿಯೇಟ್ ಆಗಿರೋದು? ಸೊ ನೀವೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಯಶ್ ರಾಕಿ ಬಾಯಿಂದ ಈ ಸಿನಿಮಾ ಮೂಲಕ ಅಂತ ಹೇಳ್ತಾ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕೆ ನಾವು ಮುಂಚೆ ಚಾನಲ್ಗಿಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ.
ನಮಸ್ಕಾರ.